ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಬಗ್ಗೆ ಮಾತಾಡ್ತೀನಿ. ಸೊ ಯಾವ ರೀತಿ ಒಂದು ಇಂಜಿನಿಯರಿಂಗ್ ಕಾಲೇಜನ್ನ ನಾವು ಸೆಲೆಕ್ಟ್ ಮಾಡಬೇಕು ಮತ್ತು ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ತಿಳಿಸ್ತೀನಿ. ಆಮೇಲೆ ಯಾವ್ಯಾವ ಪ್ಯಾರಾಮೀಟರ್ಸ್ನ ಕನ್ಸಿಡರ್ ಮಾಡಿ ನೀವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೋಬೇಕು. ನಮಗೆ ಗೊತ್ತಿರೋ ಹಾಗೆ ಕನ್ವೆನ್ಷನಲಾಗಿ ಏನಂದರೆ ಕಂಪ್ಯೂಟರ್ ಸೈನ್ಸ್ ಇದೆ, ಮೆಕ್ಯಾನಿಕಲ್ಲು, ಸಿವಿಲ್ಲು, IS, EC ಇಂಥ ಬ್ರ್ಯಾಂಚಸ್ಗಳು ನಾರ್ಮಲಾಗಿ ಯೂಶಲಾಗೇ ಇದೆ. ಆದರೆ ಇವಾಗೆಲ್ಲ ಅಡ್ವಾನ್ಸ್ಮೆಂಟ್ ಆಗಿದೆ ಟೆಕ್ನಾಲಜಿಯಲ್ಲಿ ಮತ್ತು ಇವಾಗ ಬರ್ತಿರೋ ಜಾಬ್ಸ್ ಪ್ರಕಾರ. ಸೊ ಇವಾಗ ಬರ್ತಿರೋ ಕೋರ್ಸಸಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಬರೀ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, EC ಇರ್ಬೋದು, ಮೆಕ್ಯಾನಿಕಲ್, ಸಿವಿಲ್, ಕನ್ವೆನ್ಷನಲ್ ಕೋರ್ಸ್ಗಳು ಜಾಸ್ತಿ ನಡೀತಾ ಇಲ್ಲ. ಯಾಕಂದರೆ ಯಾವ ರೀತಿ ಗ್ರೋತ್ ಆಗ್ತಾಯಿದೆ ಟೆಕ್ನಾಲಜಿಲಿರ್ಬೋದು ಅಥವಾ ಯಾವ ರೀತಿ ನಮಗೆ ಏನೇನು ಕೋರ್ಸ್ಗಳು ಬರ್ತಾಯಿದೆ ಅದ್ರ ಪ್ರಕಾರ ಬೇರೆ ಬೇರೆ ಕೋರ್ಸ್ಗಳು CS ಅಲ್ಲೇ ಇವಾಗ ಬಂದಿದೆ. ಏನಂದರೆ ಕಂಪ್ಯೂಟರ್ ಸೈನ್ಸಲ್ಲಿ ಡಾಟಾ ಸೈನ್ಸ್ ಇದೆ, AML ಇದೆ, IoT ಇದೆ ಮತ್ತು ಸೈಬರ್ ಸೆಕ್ಯೂರಿಟಿ ಇದೆ. ಇವೆಲ್ಲ ಇವಾಗ ಸ್ಪೆಷಲೈಸ್ಡ್ ಕೋರ್ಸ್ಗಳಾಗಿದೆ. ಈ ಪರ್ಟಿಕ್ಯುಲರ್ ಕೋರ್ಸ್ಗಳನ್ನ ನೀವು ಓದ್ಕೊಂಡ್ರೆ ಆ ಪರ್ಟಿಕ್ಯುಲರ್ ಜಾಬ್ ಸಿಗುತ್ತೆ. ಯಾಕಂದರೆ ಇವಾಗ ಎಲ್ಲರಿಗೂ ಗೊತ್ತಿರೋಂಗೆ ಕೊರೋನಾ ಬಂದಾದ್ಮೇಲಿಂದ ಎಲ್ಲರಿಗೂ ಇವಾಗ ಸಾಫ್ಟ್ವೇರಲ್ಲಿ ಏನು ಅನ್ನಿಸ್ತಾ ಇದ್ದಾರೆ, ಎಲ್ಲರಿಗೂ ಇವಾಗ ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ ಅಂತ. ಅದಂತೂ ಓಕೆ. ಆದರೆ ಇವಾಗ ಏನಾಗಿದೆ ಅಂದರೆ ಎಲ್ಲರೂ ಇವಾಗ ಕಂಪ್ಯೂಟರ್ ಸೈನ್ಸಲ್ಲಿ ಒಳ್ಳೆ ಜಾಬ್ಸ್ ಇದೆ ಅಂದ್ಬಿಟ್ಟು 99% ಸ್ಟೂಡೆಂಟ್ಸು ಎಲ್ಲರೂ ಕಂಪ್ಯೂಟರ್ ಸೈನ್ಸಿಂದನೇ ಹೋಗ್ತಾ ಇದ್ದಾರೆ. ಎಕ್ಸಾಂಪಲ್ ಆಗಿ ಬರೀ ನಮ್ಮ ಕಾಲೇಜ್ ತೊಗೊಂಡ ಅಂದ್ರೇ 720 ಇಂಟೇಕ್ ಇದೆ. ಅದರಲ್ಲಿ ಹೆಚ್ಚು ಕಡಿಮೆ 660 ಜನ ಬರೀ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳೇ ಮಾಡ್ತಾವ್ರೆ. ಸೊ ಈ ರೀತಿ ತೊಗೊಂಡಾಗ ಏನಾಯ್ತದೆ, ಸೊ ಜಾಬ್ಸ್ ಅವೈಲೇಬಲು ಮಾರ್ಕೆಟಲ್ಲಿ ಭಾಳ ಕಡಿಮೆ ಆಗುತ್ತೆ. ಇದರಿಂದ ಯಾವತ್ತು ಅಂದರೆ ಎಲ್ಲರಿಗೂ ಜಾಬ್ಸು ಸಿಗೋಲ್ಲ. ಇದೆಲ್ಲ ಯೋಚನೆ ಮಾಡ್ಬಿಟ್ಟು ಇವಾಗ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಯಾಕಂದರೆ ಮೆಕ್ಯಾನಿಕಲಲ್ಲಿ ಇವಾಗ ರೋಬೋಟಿಕ್ಸ್ ಅಂತ ಬಂದಿದೆ, ಸ್ಪೆಷಲೈಸ್ ಕೋರ್ಸು. ಮತ್ತು ಇವಾಗ ಬೆಂಗಳೂರಲ್ಲಾಗಿ ಏರೋಸ್ಪೇಸ್ ಕಂಪ್ನೀಸ್ಗಳು ಭಾಳ ಇದೆ. ಯಾಕಂದರೆ ಸೊ ನಮ್ಮದು ISRO ಇವಾಗ ಭಾಳ ಲಾಂಚಸ್ಗಳನ್ನ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದರಿಂದ. ಸೊ ಅವರು ಭಾಳ ಪ್ರಾಜೆಕ್ಟ್ಸ್ಗಳನ್ನ ಏನು ಮಾಡ್ತಾಯಿದ್ದಾರೆ, ಏರೋಸ್ಪೇಸ್ ಇಂಡಸ್ಟ್ರಿ ಕೊಡ್ತಾಯಿದ್ದಾರೆ. ರೋಬೋಟಿಕ್ಸು ಭಾಳ ಡಿಮ್ಯಾಂಡಿಂಗಲ್ಲಿದೆ. ಎಲ್ಲ ನೋಡಿಕೊಂಡು ನೀವು ಡಿಸೈಡ್ ಮಾಡ್ಬೋದು. ಸೊ ಇದಕ್ಕೆಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ನೋಡಿ ಇಂಜಿನಿಯರಿಂಗ್ ಕೋರ್ಸ್ನ ಮಾಡ್ತೀರಾ, ಲಕ್ಷಾಂತಗಟ್ಟಲೆ ದುಡ್ಡನ್ನೆಲ್ಲ ಕೊಟ್ಬಿಟ್ಟು ಮೇನ್ ಏನಂದರೆ ನಿಮಗೆ ಪ್ಲೇಸ್ಮೆಂಟ್ ಆಗಬೇಕು. ಪ್ಲೇಸ್ಮೆಂಟ್ ಆ ಕಾಲೇಜಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ಇಂಪಾರ್ಟೆಂಟು ನೀವು ತಿಳ್ಕೊಬೇಕು. ಪ್ಲೇಸ್ಮೆಂಟೇ ಆಗಿಲ್ಲ, ಬರೀ ಕೋರ್ಸ್ಗಳನ್ನ ಮಾಡ್ಕೊಂಡು ಮನೇಲಿ ಇರೋದಲ್ಲ. ಯಾಕಂದರೆ ಯಾವ ರೀತಿ ಮಾರ್ಕೆಟ್ ವ್ಯಾಲ್ಯೂ ಇದೆ, ಏನಾಗುತ್ತೆ ಆಫ್ಟರ್ 1 ಇಯರ್, ಆಫ್ಟರ್ 2 ಇಯರ್ಸ್, ಆಫ್ಟರ್ 5 ಇಯರ್ಸ್ ಅಂತ ಡಿಸೈಡ್ ಮಾಡಬೇಕು. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ.